ಆ, ಜಗಣ್ಣ ನಮಸ್ತೆ. ನಮಸ್ತೆ. ತುಂಬಾ ದಿನ ಆಯ್ತು ಮಾತಾಡಿ, ಸುಮಾರು ದಿನ ಆಯ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಫೈನ್. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈಗ ನಾನು ನಿಮ್ಗೆ ಕಾಲ್ ಮಾಡೋದ್ ಉದ್ದೇಶ ಏನಂದ್ರೆ, ಹಾ. ಈಗೆಲ್ಲ ಆನೆಗಳು ಕ್ಯಾಂಪ್ ಅಲ್ಲಿ ಚೆನ್ನಾಗಿದಾವ ಏನು ಎತ್ತ, ಪ್ಲಸ್ ಈಗ ಕ್ಯಾಂಪ್ಗೆ ಪ್ರವಾಸಿಗರನ್ನ ಅಲೋ ಮಾಡ್ತಿಲ್ಲ. ಹೌದು ಹೌದು. SOP ಯಾವಾಗ ಜಾರಿ ಆಗ್ಬೋದು, ಆನೆಗಳನ್ನ ಯಾವಾಗ ಪ್ರವಾಸಿಗರು ನೋಡ್ಬೋದು? ಏನಕ್ಕಂದ್ರೆ ತುಂಬಾ ಜನ ಕೇಳ್ತಿರ್ತಾರೆ ಆನೆಗಳು ಹೆಂಗವೆ, ಏನು, ಯಾವಾಗ ಕ್ಯಾಂಪ್ ಓಪನ್ ಆಗುತ್ತೆ ಅಂತ. ಹ್ಮ್. ನೀವ್ ಅಲ್ಲೇ ಕ್ಯಾಂಪ್ ನಿಯರ್ ಇರೋದ್ರಿಂದ ಹಾ. ನಿಮ್ಗೆ ಗೊತ್ತಿರುತ್ತೆ ಕ್ಯಾಂಪ್ ಹೆಂಗ್, ಯಾವಾಗ ಓಪನ್, ಏನು, ನೀವು ಆನೆಗಳ ಹತ್ರ ಹೋಗಿದ್ರ, ನೋಡಿದ್ರ ಅಂತ. ಅದ್ರ ಬಗ್ಗೆ ಮಾತಾಡವ ಅಂತ. ಹಾ. ಏನಣ್ಣ ಜಗಣ್ಣ, ಕ್ಯಾಂಪ್ ಹತ್ರ ಏನಾದ್ರು ಹೋಗಿದ್ರಾ? ಕ್ಯಾಂಪ್ ಹತ್ರ ಹೋಗ್ಲಿಲ್ಲ, ಹುಡುಗರುಗಳನ್ನೆಲ್ಲ ನೋಡ್ದೆ, ಮಾತಾಡ್ದೆ. ಹಾ. ಎಲ್ಲ ಆನೆಗಳು ತುಂಬಾ ಚೆನ್ನಾಗಿದಾವೆ. ಈಗ ಬೇರೆ ಹಾ. ಆ, ಮಳೆ ಒಳ್ಳೆ ಉತ್ತಮ ಮಳೆ ಆಗಿದೆ. ಅದು ಬೇರೆ ಈ ವರ್ಷ ಕ್ಯಾಂಪ್ ಕಡೆನೆ ಉತ್ತಮ ಮಳೆ ಆಗಿದೆ. ಹಾ. ಮಳೆಗೆ ಒಂದ್ ಸ್ವಲ್ಪ ಹಸಿರು ಹುಲ್ಲಿಗೆ ಏನು ಕೊರತೆ ಇಲ್ಲ. ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದ್ ಸ್ವಲ್ಪ ಸಫರೋದು. ಸಫರೋದು ಅಂದ್ರೆ ನಮ್ಮ ಈ ಕಡೆ ಬರುವಂತ ಬಿಸಿಲಿಗೆ ಎಲ್ಲ ಮರದ ಎಲೆಗಳೆಲ್ಲ ಉದುರುತ್ತೆ. ಆ ಸಂದರ್ಭದಲ್ಲಿ ಒಂದ್ 2-3 ತಿಂಗಳು ತುಂಬಾ ಕಠಿಣ ಆಯ್ತದೆ. ಹಾ. ಅದೇನೋ ಈ ಸತಿ SOP ಈ ಕೊನೆ ಗಳಿಗೆಲ್ಲ ಆಯ್ತು ಏನೋ ಇದು ಕ್ಯಾಂಪ್ಗಳು ಬಂದಾಗಿರೋದು. ಹಾ. ಅದರಿಂದ ಒಂದ್ ಸ್ವಲ್ಪ ಬಚಾವಾದ್ರು. ಅದೇನಾದ್ರೂ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಆಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗಿರೋದು. ಆನೆಗಳಿಗೆಲ್ಲ ಮೇವು ತರಲಿಕ್ಕೆ ಈ ತರದಲ್ಲಿ ಪ್ರವಾಸಿಗರು ಇಲ್ಲ ಅಂತ ಹೇಳುವಾಗ ಹಾ. ಸ್ವಲ್ಪ ಕುಂದುಕೊರತೆಗಳಾಗಿರೋವು. ಅಣ್ಣ, ಈಗ ವಿಷಯ ಕೇಳ್ಪಟ್ಟೆ, SOP ಏನ್ ಜಾರಿ ಮಾಡ್ತಾರೆ, ಹಾ. ಅದ್ರ ಜೊತೆ ಕೆಲವೊಂದು ಮೂಲ ಸೌಕರ್ಯಗಳನ್ನ ಆನೆ ಮಾವುತರಿಗೆ ಇಲ್ಲ ಆನೆ ಕ್ಯಾಂಪ್ಗೆ ಕೊಡ್ಬೋದಾ ನಮ್ಮ ಮಾನ್ಯ ಸಚಿವರು? ಹೌದು. ಅರಣ್ಯ ಸಚಿವರು SOP ಹೊರಡಿಸಿದಾದ್ಮೇಲೆ ಈಗ ನಮಗೆ ಏನಾಯ್ತದೆ ಅಂತ ಹೇಳಿದ್ರೆ ಕ್ಯಾಂಪ್ಗಳಲ್ಲಿ ಈಗ ಹಾ. ಆನೆಗಳಿಗೆ ಮೇವು ತರಲಿಕ್ಕೆ ಈಗ ಎಲ್ಲಾ ಸೊಪ್ಪುಗಳೇನು ಆನೆ ತಿನ್ನಲ್ಲ. ಕೆಲವು ಅಣ್ಣ. ಸೊಪ್ಪುಗಳನ್ನ ದೂರದ ಊರಿಂದ ತರಬೇಕಾದಂತ ಪರಿಸ್ಥಿತಿ ಇದೆ. ಹಾ. ಏನು ಈ ಎಲಿಫೆಂಟ್ ಬಾತ್ ಈ ಕುಸ್ರೆ ಎಲ್ಲ ಕೊಡ್ತಿದ್ದಾಗ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡುಗಳಾಗ್ತಿದ್ದವು. ದುಡ್ಡುಗಳು ಏನಕ್ಕೆ ಅಂತ ಹೇಳಿದ್ರೆ ಅವ್ರ ವೈಯಕ್ತಿಕ ಖರ್ಚಿಗಿರೋ ದುಡ್ಡಲ್ಲ ಅದು. ಅಣ್ಣ. ಅದ್ರಲ್ಲಿ ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ ಹಾ. ಅವರು ದೂರದ ಊರುಗಳಿಗೆಲ್ಲ ಹೋಗಿ ಈ ಸೊಪ್ಪುಗಳನ್ನೆಲ್ಲ ತಗೊಬರ್ತಾರೆ. ತಗೊಬರುವಾಗ ಇಲಾಖೆಯಿಂದ ವಾಹನಗಳ ವ್ಯವಸ್ಥೆ ತುಂಬಾ ಕಡಿಮೆ ಇದೆ. ಆ ವಿಷಯ ಕೇಳ್ಪಟ್ಟೆ ಜಗಣ್ಣ, ಹ್ಮ್. ಈ ದುಬಾರಿ ಆಗಿರ್ಬೋದು, ಮತ್ತಿಗೂಡ ಆಗಿರ್ಬೋದು, ಹ್ಮ್. ಅಲ್ಲಿ ಆನೆಗಳಿಗೆ ಮೇವು ಸ್ವಲ್ಪ ಕೊರತೆ ಇದೆ, ಸೊಪ್ಪುಗಳೆಲ್ಲ ಬೇರೆ ಹಳ್ಳಿಗಳಲ್ಲಿ ಹೋಗಿ ಟ್ರ್ಯಾಕ್ಟರ್ ಅಲ್ಲಿ ತಗೊಬರ್ತಾರೆ ಅಂತ. ಹೌದೌದು ನಿಜ. ಆ ಟ್ರ್ಯಾಕ್ಟರ್ ಅಲ್ಲಿ ತಗೊಬರೋದೆಲ್ಲ ಇಲಾಖೆ ಅಮೌಂಟ್ ಕೊಡುತ್ತಾನ, ಇಲ್ಲ ಅವ್ರ ವೈಯಕ್ತಿಕ ಖರ್ಚಲ್ಲೇ ಮಾಡ್ತಾರಣ? ವೈಯಕ್ತಿಕ ಖರ್ಚಲ್ಲಿ ಮಾಡ್ಬೇಕಾಗುತ್ತೆ. ಈಗ ಹ್ಮ್. ಆನೆ ಅಂತ ಹೇಳಿದ್ಮೇಲೆ ಈಗ ಏನು ಪೊಲೀಸ್ಗೆ ಒಂದು ಜೀಪ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಒಂದು ಜೀಪ್ ಕೊಡ್ತಾರೆ. ಜೀಪ್ಗೆ ಇರೋ ಡೀಸೆಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಅದೇ ರೀತಿ ಇವ್ರಿಗೊಂದು ಆನೆ ವಹಿಸಿದ ಮೇಲೆ ಆ ಆನೆದು ಲಾಲನೆ ಪಾಲನೆಗಳನ್ನ ಮಾವುತ ಕಾವಡಿಗಳೇ ಮಾಡ್ತಾ ಇರ್ತಾರೆ. ಇವರು ಸ್ವಂತ ಅವರ ಜೋಬಿಂದ ದುಡ್ಡು ಹಾಕಿಕೊಂಡೇ ತಗೊಬರ್ಬೇಕಾದ ಪರಿಸ್ಥಿತಿ. ಕೊಡ್ತಾರೆ. ಹಳ್ಳಿ ಕಡೆ ದೊಡ್ಡ ಲಾರಿಗಳು ಹೋಗಲ್ಲ. ನಿಮಗೆ ಗೊತ್ತಿರ್ಬೋದು ನಮ್ಮ ಈ ಕೊಡಗು ಕಡೆ ಎಲ್ಲ ತುಂಬಾ ಚಿಕ್ಕ ಇಕ್ಕಟ್ಟಾದಂಥ ರಸ್ತೆಗಳು. ಅಲ್ಲಿರೋದು 10 ವೀಲ್ ಲಾರಿ. ಅದು ಹಾ. ತುಂಬಾ ಕಷ್ಟ. ಅದಕ್ಕಿರೋ ಸೊಪ್ಪು ಅಷ್ಟು ದೊಡ್ಡ ಲಾರಿ ಬಂದಾಗ ಲೋಡ್ ಗಟ್ಟಲೆ ಸೊಪ್ಪು ಸಿಗಲ್ಲ. ಏನಿದ್ರು ಒಂದು ಪಿಕಪ್ ವಾಹನ, ಒಂದು ಟ್ರ್ಯಾಕ್ಟರ್ ಇರೋ ವ್ಯವಸ್ಥೆ ಅಷ್ಟೇ ಆಗೋದು. ಅದರಲ್ಲಿ ಈಗ ನಮಗೆ ಕಂಡು ಬರುತ್ತಾ ಇರುವ ಇದು ಅಂತ ಹೇಳಿದ್ರೆ ಕೊರತೆ ಅಂತ ಹೇಳಿದ್ರೆ ಪ್ರತಿ ಕ್ಯಾಂಪ್ಗಳಿಗೆ ಒಂದೊಂದು ಗಾಡಿ, ಒಂದೊಂದು ಚಾಲಕರ ನಿಯೋಜನೆ ಮಾಡಿದ್ರೆ ಮಾವುತರುಗಳಿಗೆ ಎಷ್ಟೋ ಒಳ್ಳೇದಾಗುತ್ತೆ ಕಾವಡಿಗಳಿಗೆ. ಮತ್ತೆ ಇನ್ನೆಲ್ಲ ಮಾವುತ ಕಾವಡಿಗಳು ಮಾರಾಟಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ₹1,000 ಕೂಲಿ, ಊಟ ಅವ್ರಿಗೆ ಈ ಮಕ್ಕಳಿಗೆ ಮಾರಾಟದವ್ರಿಗೆ ಕೊಡ್ಬೇಕಾದಂತ ಪರಿಸ್ಥಿತಿನೂ ಇದೆ. ತುಂಬಾ ಕಷ್ಟ ಈಗ ಇದೆ ಅವ್ರಿಗೂನು. ಅದೇಣ್ಣ, ಮೇಲ್ನೋಟಕ್ಕೆ ಈಗ ಆನೆಯವರು ಆರಾಮಾಗವ್ರೆ ಅಂತ ಸುಮಾರು ಜನ ಕೇಳ್ಪಟ್ಟಿದೀನಿ. ಆರಾಮಾಗವ್ರೆ, ಏನ್ ಸಮಸ್ಯೆ ತೊಂದರೆಗಳಿಲ್ಲ ಅಂತ. ಹಾ. ಈಗ ನೀವ್ ಹೇಳ್ದಾಗ್ಲೇ ನಮಗೂ ಗೊತ್ತಾಗಿದ್ದು, ಅವರ ವೈಯಕ್ತಿಕ ಖರ್ಚಿಂದ ಆನೆಗಳಿಗೆ ಸೊಪ್ಪಾಗಿರ್ಬೋದು, ಹ್ಮ್. ಮರದ ಕೊಂಬೆಗಳಾಗಿರ್ಬೋದು ತಂದಾಕ್ತಾರೆ ಅಂತ ನೀವ್ ಹೇಳಿದ್ಮೇಲೆ ನಮ್ಗೆ ಸ್ವಲ್ಪ ಅರ್ಥ ಆಗಿದ್ದು. ಹಾ. ಅದ್ರ ಏನು ಬಗ್ಗೆ ಇಲಾಖೆ ಏನಾದ್ರು ಒಂದು ಕ್ರಮ ಕೈಗೊಂಡು ಅವ್ರಿಗೇನೋ ಸಹಾಯ ಆಗೋ ತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂಡ್ ತುಂಬಾ ಜನ ಏನಿದಾರೆ ಆನೆ ಕ್ಯಾಂಪ್ ಓಪನ್ ಆಗಿಲ್ಲ ಅಂದ್ಬಿಟ್ಟು ಕೆಲವು ಕಡೆ ಕೇಳ್ಪಟ್ಟೆ. ಈ ಮಧುಮಲೆ ಕ್ಯಾಂಪ್ಗಳಿಗೆ ವಿಸಿಟರ್ಸ್ ಜಾಸ್ತಿ ಆಗಿದ್ದಾರೆ, ಹೌದು ಎಲ್ಲಾ ಕಡೆ ಈ ಕಡೆ ಹೋಗ್ತಿದಾರೆ ಅಂತ. ಹೌದು. ಒಟ್ಟಲ್ಲಿ ಈಗ ಆನೆಗಳೆಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ ಅಲ್ಲ ಅಣ್ಣ ಕ್ಯಾಂಪಲ್ಲಿ? ಎಲ್ಲ ಆನೆಗಳು ಎಲ್ಲ ನಮ್ಮ ಕೊಡಗಿನ 3 ಕ್ಯಾಂಪ್ಗಳು ಏನು ಪ್ರವಾಸಿಗರಿಗೆ ಲಭ್ಯವಿರೋ ಕ್ಯಾಂಪ್ಗಳೆಲ್ಲ ಆನೆಗಳು ಕ್ಷೇಮವಾಗಿದ್ದಾವೆ. ಲಭ್ಯ ಇಲ್ಲದಿರುವಂಥ ಜಾಗದ ಕ್ಯಾಂಪ್ಗಳಲ್ಲೂ ಆನೆಗಳೆಲ್ಲ ಕ್ಷೇಮವಾಗಿದ್ದಾವೆ. ಇತ್ತೀಚಿನ ದಿನಗಳಲ್ಲೂ ನಮ್ಮ ಆನೆಗಳೆಲ್ಲ ತುಂಬಾ ಸೇಫ್ ಆಗಿದ್ದಾವೆ. ಕಾಡಾನೆಗಳ ಹಾವಳಿಗಳನ್ನು ವಿಪರೀತವಾಗಿದೆ ನಮಗೆ. ಅದು ಕೇಳ್ಬೇಕಂತ ಅನ್ಕೊಂಡೆ ಅಣ್ಣ. ಇವಾಗ ತುಂಬಾ ವಿಡಿಯೋಗಳಲ್ಲಿ ನೋಡ್ತಿದ್ದೆ, ಒಳ್ಳೊಳ್ಳೆ ಆನೆಗಳು, ತುಂಬಾ ಒಳ್ಳೆ ತುಂಬಾ ದೊಡ್ಡ ದೊಡ್ಡ ಆನೆಗಳು ಸ್ವಲ್ಪ ಈ ಇವತ್ತು ಕಾಡಿಂದೆಲ್ಲ ಆಚೆ ಬರ್ತೀವಿ. ಏನಕ್ಕೆ ರೀಸನ್ ಅಣ್ಣ? ನಾನು ಕೇಳ್ಪಟ್ಟೆ, ಈಗ ಮಳೆಗಾಲ, ಕಾಡಲ್ಲಿ ನೀರಿದೆ, ಮೇವೆಲ್ಲ ಚೆನ್ನಾಗಿದೆ, ಆದ್ರೂ ಕಾಡಾನೆಗಳು ಏನಕ್ಕೆ ಬರ್ಬೇಕು ಹಳ್ಳಿಗಳ ಕಡೆ ಅಂತ ಅದೊಂದು ಅರ್ಥ ಆಗ್ಲಿಲ್ಲ ನಂಗೆ. ಮಳೆಗಾಲ ಚೆನ್ನಾಗಾಗಿದೆ, ಎಲ್ಲನೂ ಆಗಿದೆ. ಕಾಡಾನೆಗಳಿಗೆ ಕಾಡೊಳಗಡೆ ಮೇವಿಲ್ಲ. ಮೇವಿಲ್ಲ ಅಂತ ಹೇಳಕ್ಕೆ ಕಾರಣ, ನಿಖರವಾದ ಕಾರಣ ಅಂತ ಹೇಳಿದ್ರೆ
ಅಣ್ಣ. ನೀವು ನಿಮ್ಮ ಎಚ್.ಡಿ.ಕೋಟೆ ಭಾಗದಿಂದ ಹಿಡಿದು ಕೊಡಗಿನ ಕಟ್ಟೇಪುರ ಭಾಗದವರೆಗೂ ಲಂಟೇನ ಅಂತ ಹೇಳೋ ಒಂದು ಆಫ್ರಿಕಾ ಮತ್ತೆ ಅಮೆರಿಕ ಮೂಲದ ಒಂದು ಗಿಡ. ಆ ಅದು ಗಿಡ ವಿಷಯ ಕೇಳ್ಪಟ್ಟೆ. ಹ್ಮ್ ಬ್ರಿಟಿಷರು ಒಂದು ಟೈಮಲ್ಲಿ ಅದನ್ನ ಈಗ ಹೌದು. ಶೋಗೆ ಅಂತ ತಂದಿಟ್ರು. ಇಲ್ಲ ಇಲ್ಲ ಅಂದ್ರೆ ಗಿಡ ಇಲ್ಲ ಚೆನ್ನಾಗಿದೆ, ಅದು ಯೆಲ್ಲೋ ಕಲರ್ ಹೂ ಬರುತ್ತೆ, ಇಲ್ಲ ನೋಡಕ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಇಟ್ರು ಅಂತ ಕೆಲವು ಕಡೆ ಕೇಳ್ಪಟ್ಟೆ. ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಅಣ್ಣ? ಇನ್ಫಾರ್ಮೇಶನ್ ಇದೆ, ಅದು ತಪ್ಪು. ಅದು ಏನು ಶೋಕ್ಕೆ ತಂದಂತ ಗಿಡ ಅಲ್ಲ. ಅದ್ರದ್ದು ವರ್ಣನೆ ಮಾಡ್ಬೇಕಾ ತುಂಬಾ ಇದೆ. ಏನು ಬ್ರಿಟಿಷರು ಭಾರತಕ್ಕೆ ಬಂದರು, ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತದ ದಾಳಿ ಮಾಡಿದ ಸಂದರ್ಭದಲ್ಲಿ ನಮ್ಮ ನಮ್ಮ ಕಾಡುಗಳಲ್ಲಿ ಇದ್ದಂತ ದೈತ್ಯವಾದ ಮರಗಳು, ಮತ್ತಿ, ಹೊನ್ನೆ, ದಿಂಡಿಲು, ಬೀಟಿ, ಈ ತರದ ಸಾಗುವಾನಿ ಮರಗಳು, ನಂದಿ, ಈ ತರದ ವ್ಯಾಲ್ಯೂಬಲ್ ಟ್ರೀಸ್ನೆಲ್ಲ ಮರಗಳನ್ನೆಲ್ಲ ಏನ್ ಮಾಡಿದ್ರು, ಅವರ ಊರುಗಳಿಗೆ ಹಡಗು ಮೂಲಕ ತಕೊಂಡು ಹೋದ್ರು. ತಕೊಂಡು ಹಾ ಅಣ್ಣ. ಹೋದಂತ ಸಂದರ್ಭದಲ್ಲಿ ಕಾಡು ಫುಲ್ ಬರಿದಾಗಿದ್ದಾಗ ಹಾ ಅಣ್ಣ. ಏನಾಯ್ತು ಅಂತ ಹೇಳಿದ್ರೆ, ಇವ್ರು ಕಾಡು ಹಸಿರಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಈ ಲಂಟೇನನ ತಂದು ಇದು ಮಾಡ್ರಿ. ಇದು ಇಲ್ಲಿ ಪ್ಲಾಂಟೇಶನ್ ಹೇಳಿದ್ರೆ ಒಂದು 10-15 ಗಿಡ ಅವ್ರಿಗೆ ಗೊತ್ತಿತ್ತು ಅವ್ರ ಊರಲ್ಲಿ ಹೆಂಗೆ ಬೆಳೀತದೆ ಅಂತ ಹೇಳ್ಬಿಟ್ಟು ಹಾ ಅದನ್ನ ತಂದು ಹಾಕಿದ್ರು. ಅದನ್ನ ಹಾಕಿ ಆದ್ಮೇಲೆ ಏನು ಆ ಸಂದರ್ಭದಲ್ಲಿ ನಮ್ಮ ಈ ಟ್ರೈಬ್ಗಳು ಇತರ ಜನಾಂಗದವರು ಕಾಡೊಳಗಿದ್ರು. ಹಾ ಅಣ್ಣ. ಆವಾಗ ಅದು ಅಷ್ಟು ಯಥೇಚ್ಛವಾಗಿ ಬೆಳಿತಿರ್ಲಿಲ್ಲ. ಅಂದ್ರೆ ಅದು ಉದ್ದ ಬೆಳೆಯೋದ್ರಿಂದ ಅದನ್ನ ಬೇಲಿಗಳಿಗಾಗಿರ್ಬೋದು, ಇಲ್ಲ ಕೆಲವು ದಿನಕ್ಕೆ ಉಪಯೋಗಿಸೋಂತ ಇದಕ್ಕೆ ಸೌದೆಗಳಿಗಾಗಿರ್ಬೋದು ಯೂಸ್ ಮಾಡ್ತಿದ್ರು. ಅದು ಯಾವುದಕ್ಕೂ ನಿಷ್ಪ್ರಯೋಜಕವಾಗಿದೆ ಅಂತ. ಅದು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಮೂಲ ಈ ಅರಣ್ಯವಾಸಿಗಳು ಇದ್ರಲ್ವಾ, ಹಾ ಅವ್ರು ಇದ್ದಂತ ಸಂದರ್ಭದಲ್ಲಿ ಇದು ಮಾರಕ ಅಂತ ಹೇಳಿ ಅವ್ರಿಗೆ ಅವಾಗಲೇ ತಿಳಿದಿತ್ತು. ಹಾ ತಿಳಿದಾಗ ಅದ ಕಾರಣತೆಗೆ ಅದನ್ನ ಕಡಿತಿದ್ರು. ಹಾ ಅಣ್ಣ. ಅದು ಯಾಕೆ ಅಂತ ಹೇಳಿದ್ರೆ, ನಡೆಯೋ ದಾರಿಗೂ ಅದರಲ್ಲಿ ಒಂದು ಮುಳ್ಳು ಬರುತ್ತೆ, 4 ಕಡೆ 5 ಕಡೆ ಮುಳ್ಳು ಬರುತ್ತೆ. ಅದು ಎಲ್ಲ ಹಾ ಬೇಸಿಗೆಲೆಲ್ಲ ಎಳೆದ್ರೆ ತುಂಬಾ ಗಾಯಗಳಾಗೋದು. ಅದನ್ನ ಹಾ ಅವಾಗಲೇ ಮತ್ತೆ ಕೃಷಿ ಮಾಡ್ತಿದ್ರಲ್ಲ, ಹಾ ಕೃಷಿ ಮಾಡೋರು ಅವಾಗ ಅವರು ಜೇನುಬೇಟೆಗೆ ಹೋಗೋರು, ಈ ಅಣಬೆ ಬೇಟೆಗೆ ಹೋಗೋರು, ಈ ಏನು ಈ ಕಳ್ಳೆ ಅಂತ ಹೇಳ್ತೀವಿ, ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಂಬುದು ಈ ಬಿದಿರಲ್ಲಿ ಬರೋ ಕಳಲೆ. ಕಣಿಲೆ ಹಾ ಕಣಿಲೆನೆಲ್ಲ ಹೋಗೋ ಕಡ್ಕೊಂಬರ್ಲಿಕ್ಕೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಈ ಗಿಡಗಳನ್ನೆಲ್ಲ ಅವರು ಕಡ್ಕೊಂಡು ಬರ್ತಾ ಇದ್ರು. ಹಾ ಅವಾಗ ಅವ್ರುಗಳೆಲ್ಲ ವಾಸ ಇದ್ದಂತ ಸಂದರ್ಭದಲ್ಲಿ ಕಾಡು ಅಚ್ಚುಕಟ್ಟಾಗಿ ಇರ್ತಿತ್ತು. ನಮಗೆ ಈ ಲಂಟೆನ ಗಿಂಟೆನ ಅಂತ ಹೇಳೋದು ಒಂದು ನಮಗೆ ಗೊತ್ತಿಲ್ಲ. ಈಗ ಲಾಂಟೇನ ಇಂದ ಕಾಡ್ಗೆ ಏನು ಕೆಟ್ಟದಣ್ಣ ನಿಮ್ಗ್ ಗೊತ್ತಿರೋ ಮಟ್ಟಿಗೆ? ಲಾಂಟೇನ ಗಿಡ ಅಂದ್ರಲ್ಲ, ಕಾಡ್ಗೆ ಏನ್ ಕೆಟ್ಟದಾಗುತ್ತೆ ಅದರಿಂದ? ಕಾಡು ಕೆಟ್ಟದು ಅಂತ ಹೇಳಿದ್ರೆ, ಲಂಟನದ ಕೆಳಗಡೆ ಒಂದು ಎಲಿ ಆಗ್ಲಿ ಒಂದು ಕಪ್ಪೆಗಾಗ್ಲಿ ಸಲೀಸಾಗಿ ನುಗ್ಗುವಕ್ಕೆ ದಾರಿನೇ ಇಲ್ಲ. ಅದು ಏನು ಅಂತ ಹೇಳಿದ್ರೆ ಕುರ್ಚಿಲ್ ಗಿಡ ಮೇಲೆ ಸೊಪ್ಪು ಬೆಳ್ಕೊಂಡು ಬಂದಾಗ ಇದು ಜಗ್ಗಿ ಏನಾಗುತ್ತೆ, ನೆಲದಲ್ಲಿ ಕೂತ್ಕೊಂಡು ಬರುತ್ತೆ. ಈ ಉದುರಿನ ಸೊಪ್ಪು ಅದರ ಕೆಳಗಡೆ ಇರುವಂತ ಕೊಂಬೆಗಳೆಲ್ಲ ಒಣಗಿ ಅಲ್ಲೇ ಮಣ್ಣಾಗಿ, ಈ ಮಣ್ಣಲ್ಲಾದ್ಮೇಲೆ ಆ ಮಣ್ಣಲ್ಲಿ ಒಂದು ಸಸಿ ಇದು ಬೇರು ಕೊಟ್ಟು ಇದೇ ಬೆಳೆಯದೇ ಹೊರತು ಯಾವುದೇ ಒಂದು ಸಸಿ ಅದರಲ್ಲಿ ಉದ್ಭವ ಆಗೋದಿಲ್ಲ. ಮತ್ತೆ ಪ್ರಾಣಿಗಳಿಗೂ ನುಗ್ಗಕ್ಕಾಗಲ್ಲ. ಈ ಕಡವೆ, ಜಿಂಕೆಗಳೆಲ್ಲ ಏನಿರ್ತವೆ ಅವುಗಳಿಗೆ ನುಸುಳಕ್ಕಿರೋ ಜಾಗಗಳಿಲ್ಲ. ಈ ಈ ತೊಂದರೆಯಿಂದನೇ ಯಾವಾಗ ಮೇವಿನ ಕೊರತೆ ನಾವು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲೆಲ್ಲ ಆನೆಗಳು ಊರಿಗೆ ಬರ್ತಾ ಇರೋ ಮೇನ್ ಕಾರಣ ಅದು ಒಂದು. ಹುಲಿಗಳು ಏನು 20 ಕಿಲೋಮೀಟರ್ ಟೆರಿಟರಿ ಇರ್ತವೆ. ಈ ಸುತ್ತೂ ಇರುವಂತ ಲಂಟನೆಗಳು ಇಲ್ಲದಿರುವಂತ ಜಾಗ ಯಾವ್ದು ಅಂತ ಹೇಳಿದ್ರೆ, ಏನು ನಮ್ಮ ಈ ಕಾಡು ಅರಣ್ಯವಾಸಿಗಳಿದ್ರು ಆಗಿನ ಟೈಮ್ ಅಲ್ಲಿ, ಅವ್ರುಗಳು ಮಾಡುತ್ತಿದ್ದಂತ ಕೃಷಿ ಗದ್ದೆಗಳಿದ್ದಾವೆ, ಅದರ ಒಳಗೆ ಮಾತ್ರ ಲಂಟೆನಗಳಿಲ್ಲ. ಅದು ಸ್ವಲ್ಪ ಹೌದು ನಿಜ. ಏನಕ್ಕಂದ್ರೆ ನಾವಿಲ್ಲಿ ಅಪ್ ಟು ಉದ್ಬೂರಿಂದ ಬಾವಲಿ ತನಕ ಆಗಿರ್ಬೋದು, ಆ ಕಡೆ ಕುಟ್ಟ, ನಾಗರೋಳೆ, ಮೂರ್ಕಲ್ಲು, ಮೇಟಿಕುಪ್ಪೆ ರೋಡ್ ಅಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಯಥೇಚ್ಛವಾಗಿ ಲಾಂಟಿನಗಳನ್ನ ನೋಡ್ತಿರ್ತೀವಣ್ಣ. ಹೌದು. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಆನೆ ಕಾರಿಡಾರ್ ಏನೋ ಮಾಡ್ತಾರೆ ಅಂತ. ನಮ್ಮ ಈಶ್ವರ್ ಖಂಡ್ರೆ ಅವರು ಏನೋ ಆನೆ ಧಾಮ. ಇದಕ್ಕೆ ನಾವು ನನ್ನ ವೈಯಕ್ತಿಕ ವಿಚಾರವಾಗಿ ಹೇಳೋದಾದ್ರೆ, ಯಾವುದೋ ಜಾಗದಲ್ಲಿ ನೀವು 3000 ಹೆಕ್ಟೇರು 4000 ಹೆಕ್ಟೇರು ಆನೆಧಾಮ ಮಾಡೋದು ನಿಷ್ಪ್ರಯೋಜಕ. ಅದೇನು ಅಂತ ಹೇಳಿದ್ರೆ ಹಣದ ಪೋಲು. ಏನು ಈ ದೇಶದ ಪ್ರಜೆಗಳು ಕಟ್ಟುವಂತ ತೆರಿಗೆಯ ಒಂದು ಹಾಳು ಮಾಡ್ಲಿಕ್ಕಿರುವಂತ ಒಂದು ಏನು ಅಂದ್ರೆ ಈಗ ಆನೆ ಧಾಮಕ್ಕೆ ಗವರ್ಮೆಂಟ್ ಏನು ಹಣ ಖರ್ಚು ಮಾಡುತ್ತೆ, ಅದು ವೇಸ್ಟ್ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ತಿದ್ದೀರಾ? ಈಗ ನಾನು ಕೇಳ್ತೀನಿ, 3000-2000 ಹೆಕ್ಟೇರ್ ಒಳಗಡೆ ಎಷ್ಟು ಆನೆಗಳನ್ನ ಬಿಡ್ತೀರಾ? ಅಲ್ಲಿ ಆನೆಗಳು ಬಿಟ್ಟಾಗ ಎಷ್ಟು ಆನೆಗಳು ಸಾಯ್ಬೋದು ಫೈಟ್ ಆಗಿ?
ಬ್ಯಾರಿಕೇಡ್. ಖಂಡಿತ ಆಗುತ್ತೆ ಅಣ್ಣ. ಖಂಡಿತ ಆಗುತ್ತೆ. ಒಟ್ಟಿಗೆ ಆನೆಗಳೆಲ್ಲ ಇದ್ದಾಗ ಹೌದು. 2000-3000 ಹೆಕ್ಟೇರ್ ಅಲ್ಲಿ ಖಂಡಿತ ಫೈಟ್ ಆಗುತ್ತೆ. ಹಾ. ಈಗ ಆನೆಧಾಮಕ್ಕಿಂತ ಈಸಿಯಾಗಿ ಏನ್ ಮಾಡ್ಬೋದು ಅಣ್ಣ? ಆನೆಧಾಮಕ್ಕೆ ಏನು ವ್ಯಯ ಮಾಡ್ತಾರೆ ಈಗ, ಒಂದು ಆನೆಧಾಮ ಮಾಡೋದಾದ್ರೆ 3,000ದಿಂದ 4,000 ಕೋಟಿ ಗಂಟ ದುಡ್ಡು ಖರ್ಚು ಮಾಡ್ತಾರಲ್ವಾ? ಹಾ, ನಿಜ ತಾನೇ? ನಿಜ ಅಣ್ಣ. 3000-4000 ಆಗುತ್ತೆ. ಹಾ. ಮಿನಿಮಮ್ 2000 ಕೋಟಿನಾರು ಹಾಗೆ ಆಗುತ್ತೆ ಬಿಡಿ ಅದಕ್ಕೆ. 4,000 ಕೋಟಿ ರೂಪಾಯಿ, 2ರಿಂದ 4,000 ಕೋಟಿ ಆಗ್ಬೇಕು. ಹಾ. ಈ 2,000 4,000 ಕೋಟಿ ದುಡ್ಡನ್ನ ಖರ್ಚು ಮಾಡೋ ಬದಲು ಏನ್ ಈ ಲಂಟೆನ ಕಾಡು ಒಳಗಡೆ ಬೆಳೆದಿದೆ, ಇದ್ರ ಒಳಗಡೆ ಸರ್ಕಾರನೇ ಒಂದು 10 ಇಟಾಚಿ ಯಂತ್ರಗಳನ್ನ, ಮಿಷಿನ್ಗಳನ್ನ ತಂದು ಒಂದು 5-10 ಟ್ರ್ಯಾಕ್ಟರ್ಗಳನ್ನ ಸ್ವಂತ, ಬೇಡ ಬಾಡಿಗೆ ಕೊಟ್ಟು ತರೋದೇ ಬೇಡ, ಅದೊಂದು ಕ್ಯಾಂಪ್ಗಳಿಗೆ. ಈಗ ಪ್ರತಿ ಕಾಡಿನಲ್ಲಿ ಒಂದೊಂದು ರೇಂಜ್ ಇದೆ. ಈಗ ನಮ್ಮ ಇಲ್ಲಿ ಬಂದ್ರೆ ಕಲ್ಲಳ ಇದೆ, ಅರಕೆರೆ ಇದೆ, ತಿತಿಮತಿ ಇದೆ, ಈ ತರದ ರೇಂಜ್ಗಳಿದಾವೆ. ಈಗ ಭೀಮನಕಟ್ಟೆ ರೇಂಜ್, ನಾಗರಹೊಳೆ ರೇಂಜ್ ಅಂತ ಇದೆ. ಆಯಾ ರೇಂಜ್ಗಳಿಗೆ, ಈಗ ನಿಮ್ಮ ಕಡೆ ಅಂತ ಹೇಳಿದ್ರೆ ಬಳ್ಳಿಯಲ್ಲೂ ಇದೆ, ಮೆಟ್ಟುಕುಪ್ಪೆ, ಈ ತರದಲ್ಲಿ ಒಂದೊಂದು ರೇಂಜಿಗೆ ಒಂದೊಂದು ಇಟಾಚಿ ಒಂದು 5-5 ಟ್ರ್ಯಾಕ್ಟರ್ ಕೊಟ್ರೆ, ಇದು ಏನಿದೆ ಈ ಗಿಡಗಳನ್ನ ಎಲ್ಲ ಕಿತ್ತು ಏನ್ ಈ ಕೃಷಿ ಭೂಮಿ ಮಾಡ್ತಿದ್ರು ರೈತರು, ಅಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು 7-8 ಫೈರ್ ಇಂಜಿನ್ ಇಟ್ಟುಕೊಂಡು ಅಲ್ಲಿ ಬೆಂಕಿ ಕೊಟ್ಟು ಅದನ್ನ ನಾಶ ಮಾಡಬೇಕು. ಇಲ್ಲಿ ಈ ಮಣ್ಣನ್ನ ಸ್ವಲ್ಪ ಹದ ಮಾಡಿ ಇಲ್ಲಿಗೆ ಈಗ ಬೇಕಾದಷ್ಟು ಒಂದು 15-20 ತರದ ಏನು ಸೀಮೆ ಹುಲ್ಲುಗಳಿದಾವೆ, ಜಾತಿ ಹುಲ್ಲುಗಳು, ಏನು ಪ್ರಾಣಿಗಳು. ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಇಲ್ಲ ಬೇರೆ ಗಿಡಗಳಾಗಿರ್ಬೋದು, ನೆಡ್ಲಿ ಅಂತ ನಿಮ್ಮ ಅಭಿಪ್ರಾಯ? ಗಿಡ ತನ್ನಿಷ್ಟಕ್ಕೆ ತಾನು ಹುಟ್ಟುಕೊಳ್ತಲ್ಲ, ಯಾರು ನೆಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಮೇನು ಹುಲ್ಲಾಗಿ ಹುಲ್ಲಿನಿಂದ ಮೊಳಕೆ ಹೊಡ್ಕೊಂಡು ಗಿಡಗಳು ಆಟೋಮೆಟಿಕ್ ಆಗಿ ಬರ್ತವೆ. ಏನು ಮೊಳಕೆ ಈ ಲಂಟನದ ಒಳಗಡೆ ಸಸಿ ಅಲ್ಲಿಗೆ ಬಂದು ಅಲ್ಲಿಗೆ ಒಣಗಿ ಹೋಗ್ತದೆ. ಕೆಳಗಡೆ ಹುಲ್ಲು ಬೆಳೆಯಲ್ಲ. ಬೆಳೆಯಲ್ಲ, ಸೂರ್ಯನ ಬೆಳಕು ಬೀಳಲ್ಲ. ಪ್ರತಿಯೊಂದು ಗಿಡ ಬೆಳಿಬೇಕಾದ್ರೂ ಸೂರ್ಯನ ಕಿರಣ ತುಂಬಾ ಅವಶ್ಯಕತೆ ಇದೆ. ಅಲ್ಲಿಗೆ ಏನು ಬೀಳಲ್ಲ ಅಂತ ಹೇಳಿದ್ರೆ ನೀವು ನಂಬಲ್ಲ, ಒಂದು ಹಾವು ಸೀತಾರ ನುಗ್ಗಿಕೊಂಡು ಹೋಗಲ್ಲ ಕೆಳಗಡೆ, ಹಾವು ಮೇಲಿಂದ ಹೋಗ್ತದೆ ಲಂಟನದ ಮೇಲೆ ಮೆಲ್ಲ ಹಾಯ್ಕೊಂಡು. ಆಮೇಲೆ ಕೇಳ್ಪಟ್ಟೆ ಲಾಂಟೆನದಿಂದ ಮೇಲಿಂದ ಉದ್ರೋ ಹುಲ್ಲಾಗಿರ್ಬೋದು, ಕಡ್ಡಿಗಳಾಗಿರ್ಬೋದು, ಅದು ಕೆರೆಗಳಿಗೆ ಸೇರಿ ಹೂಳ್ ತುಂಬಿ ಕಾಡಲ್ಲಿ ನೀರು ಸಮಸ್ಯೆ ಆಗಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಏನು ಈ ಮೊದಲು ಇಟಾಚಿ ಅಂತ ತಂದು ಅವೈಜ್ಞಾನಿಕವಾಗಿ ಆನೆ ಕಂದಕಗಳನ್ನ ಸೃಷ್ಟಿ ತೆಗೆದ್ರು. ಯಾರು ಅರಣ್ಯ ಇಲಾಖೆಯವರು, ಏನು ಆನೆಗಳು ಕಾಡಿಂದ ಬರುವಂತ ಸಂದರ್ಭದಲ್ಲಿ ಈ ಟ್ರಂಚ್ಗಳನ್ನ ತೆಗೆದ್ರು. ಈ ಟ್ರಂಚ್ಗಳು ಅವಾಗ ಹೆಂಗ್ ತೆಗೆದಿರುತ್ತೇವೆ ಗುತ್ತು ಗುರಿ ಇಲ್ಲದೆ ತೆಗೆದ್ರು. ಕಾಡೊಳಗಿರುವಂತ ನೀರು, ಈಗ ಕೆರೆಗೆ ಒಂದು ನೀರು ಹೋಗ್ಬೇಕಾದ ಜಾಗ ಎಲ್ಲ ಬಂದಾಯ್ತು. ಈ ಬಂದಾದಾಗ ವಿಪರೀತ ಮಳೆ ಹೊಡೆದಂತ ಟೈಮಲ್ಲಿ ಈ ತುಂಬಿದಂತ ಈ ಬಂಡ್ ಕಟ್ಟಿದ್ರು ನಮ್ಮ ಟ್ರಂಚ್ ಇದು, ಅವೆಲ್ಲ ಒಡ್ಕೊಂಡು ಹೋಗಿ ಕೆರೆ ಒಳಗಡೆ ತುಂಬ್ಕೊಂಡು ಈ ಮಣ್ಣುಗಳೆಲ್ಲ. ಇದ್ರ ಒಟ್ಟಿಗೆ ಕಸ ಕಡ್ಡಿ ಎಲ್ಲ, ಒಂದು ಮಳೆಗಾಲದಲ್ಲಿ ನೀವು ತಿಳಿಬಹುದು ಯಾವ ಮಟ್ಟದಲ್ಲಿ ಮಳೆ ಹೊಡೆಯುತ್ತೆ ಅಂತ ಹೇಳಿ. ಈ ನೀರುಗಳೆಲ್ಲ ಹೋಗಿ, ನಾನೀಗ ನನ್ನ ಕಣ್ಣಾರೆ, ಈಗ ನನಗೆ ವಯಸ್ಸು ಬಂದು 46 ವರ್ಷ, ನಾನೊಂದು 14-15 ವರ್ಷ ಒಂದೊಂದು ಕೆರೆ ನಮ್ಮ ಭಾಗದಲ್ಲಿ 8 ಎಕರೆ 10 ಎಕರೆ ಕೆರೆಗಳಿದ್ದು. ಇವಾಗ ಬಂದು ಒಂದು ಬಾವಿ ತರ ಇದೆ ಮಧ್ಯದಲ್ಲಿ, ಯಾವ್ದಾದ್ರು ಒಂದು ಕಡೆ ಬಾವಿ ತರ ಆಗಿದೆ. ಕಾರಣ ಕೆಲವು ಕಡೆ ಹೂಳೆತ್ತಂತ ಕೆಲಸಗಳನ್ನ ಗೌರ್ಮೆಂಟ್ ಮಾಡ್ತಿದೆ ಅಲ್ವಾ ಅಂತ ಕಾಡಲ್ಲಿ. ನೀವ್ ಏನೇ ತೆಗೀರಿ, ಎಷ್ಟೇ ಹೂಳು ತೆಗೀರಿ, ಇಲ್ಲಿ ಲಂಟನ್ ತುಂಬ್ಕೊಂಡಿದೆ, ಎಲ್ಲಾನು ತುಂಬ್ಕೊಂಡು ಈಗ ಎಲ್ಲ ಕೊಳೆಯೋದಿಲ್ಲ. ಒಂದು ವರ್ಷಕ್ಕೆ ಒಂದು ಲಂಟನದ ಕೆಳಗಡೆ 1 ಅಡಿಯಷ್ಟು ಸೊಪ್ಪು ಬಿದ್ದಿರ್ತದೆ ಮಣ್ಣಾಗಿ. ಕಸ ಕಟ್ಟಿ ಹೋಗಿ ಇಲ್ಲಿ ಹರ್ಕೊಂಡು ಹೋಗೋದು ಇಲ್ಲಿಗೆ, ಇದೇ ಕೆರೆಗಳಿಗೆ, ಕಾಡೊಳಗಿರೋ ಕೆರೆಗಳಿಗೆ ಹೋಗಿ ಇದು ಹರ್ಕೊಂಡು ಹೋದಾಗ ಮಣ್ಣುಗಳು ಶೇಖರಣೆ ಆಗೋದು. ಯಾವುದೇ ಕೆರೆಗಳು ನಮ್ಮ ಅರಣ್ಯ ಇಲಾಖೆಯ ಒಳಗಡೆ ಇರುವಂತ ಕೆರೆಗಳಿಗೆ ಮಳೆಗಾಲದಲ್ಲಿ ಅವುಗಳಿಗೆ ಒಂದು ಕ್ರಸ್ ಗೇಟ್ ತರ ಮಾಡ್ಬೇಕು. ಕ್ರಸ್ ಗೇಟ್ ಅಂತ ಹೇಳಿದ್ರೆ ಏನು ಈ ಹೂಳು ಬರುತ್ತೆ ಮಳೆಗಾಲದ ಅಷ್ಟು ನೀರು ಅವಶ್ಯಕತೆ ಇರೋದಿಲ್ಲ. ಮಳೆಗಾಲದಲ್ಲಿ ಪ್ರತಿ ಪ್ರಾಣಿಗಳಿಗೂ ನೀರು ಸಿಗುತ್ತೆ, ಮಳೆಗಾಲ ನೀರು ಅಭಾವ ಬರಲ್ಲ. ಈ ಕೆರೆ ಒಳಗೆ ತುಂಬಿದ ನೀರು ಸಲೀಸಾಗಿ ಹರ್ಕೊಂಡು ಹೋಗೋ ತರ ಇರ್ಬೇಕು. ಅದು ಯಾವ್ದಾರು ಹೊಳೆಗಳಿಗೆಲ್ಲ ಸೇರುತ್ತೆ. ಈಗ ನಮಗೆ ನಮ್ಮ ಈ ಹೊಳೆ ನೀರುಗಳೆಲ್ಲ ಬಂದು ಲಕ್ಷ್ಮಣ ತೀರ್ಥ ನದಿಗೆ ಸೇರುತ್ತೆ, ನಿಮ್ಮ ಕಡೆ ಬಂದು ಕಬಿನಿಗೆ ಸೇರ್ತದೆ. ಈ ನೀರು ಈ ಕಡೆ ತಾರಕನೂ ಸೇರುತ್ತೆ. ತಾರಕಕ್ಕೆ ಅದೇ ಕೇರಳದಿಂದ ಬರೋ ನದಿಗೆ ಅದೆಲ್ಲ ಸೇರುತ್ತೆ. ಇಲ್ಲಿಂದ ನಮ್ಮ ಲಕ್ಷ್ಮಣ ತೀರ್ಥ ನದಿ ಕಾಡೊಳಗಿಂದ ಹರ್ಕೊಂಡು ಬರುತ್ತೆ. ಈ ನೀರು ಮಳೆಗಾಲದಲ್ಲಿ ಸಲೀಸಾಗಿ ಹೋಗ್ಬೇಕು. ಆಗ ಈ ಕೆರೆಯಲ್ಲಿ ತುಂಬಿದ ಈ ನೀರು ಹೋಗೋ ರಭಸದಲ್ಲಿ ಕೆರೆಯಲ್ಲಿ ಇರುವಂತ ಹೂಳುಗಳೆಲ್ಲ ಕೊಚ್ಕೊಂಡು ಹೋಗ್ತವೆ. ಇವರಿಗೆ ನೀರದ ಅವಶ್ಯಕತೆ ಬರೋದು ಯಾವಾಗ? ಅಕ್ಟೋಬರ್ ತಿಂಗಳಿಂದ. ಆವಾಗ ಈ ಕ್ರಸ್ ಗೇಟ್ ನ ಬಂದ್ ಮಾಡಿಕೊಂಡ್ರೆ ಅದ್ರ ಒಳಗೆ ಈ ಮಳೆಗಾಲದಲ್ಲಿ ತುಂಬಿದಂತ ಎಲೆ ಕಡ್ಡಿ ಕಸ ಏನಿದೆ ಮಣ್ಣು ಎಲ್ಲ ಖಾಲಿಯಾಗಿ ಕೆರೆ ಸಲೀಸಾಗಿರ್ತದೆ, ನೀರು ತುಂಬಿರ್ತದೆ. ಈಗ ಇವರು 1000 ಕೋಟಿ ಖರ್ಚು ಮಾಡಿ ಆನೆಧಾಮ ಮಾಡೋದ್ರ ಬದಲು ಕಾಡುಗಳಲ್ಲಿ ಕೆರೆಗಳಲ್ಲಿ ಹೂಳು ತೆಗಿಬೇಕು, ಲಾಂಟನ್ ಇದೆ ಲಾಂಟನ್ ತೆಗಿಬೇಕು, ಮತ್ತೆ ಆನೆ ಮಾವುತರು ಕಾವಾಡಿಗಳಿಗೆ ಸೂಕ್ತವಾಗಿರೋ ಟ್ರ್ಯಾಕ್ಟರ್ ಆಗಿರ್ಬೋದು, ಬಲೆರೋ ಆಗಿರ್ಬೋದು, ಅದನ್ನ ಕೊಟ್ಟು ಮೇವಿಗೆ ಸಹಾಯ ಆಗೋ ತರ ಮಾಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ನೋಡಿ, ಆನೆಗಳು ಇವರೆಲ್ಲ ಹೇಳ್ತಾರೆ ಆನೆ ಹೆಚ್ಚಿದೆ 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 ಅಂತೇಳಿ.
ಈ ಆನೆ ಹೆಚ್ಚಿರೋ ಆನೆಗಳೆಲ್ಲ ಇದ್ದಂಥ ಜಾಗ ಕಾಡು. ಕಾಡಲ್ಲಿ ಮೇವಿಲ್ಲದೆ ಬಂದಾಗ ಅವು ಬಂದು ಗ್ರಾಮದೊಳಗೆ ನುಗ್ಗಲಿಕ್ಕೆ ಶುರುವಾಗಿರೋದು ಹೊರತು ಏನೀಗ ನಾವು ನೋಡ್ತಾ ಇದ್ದೀವಿ ಆನೆಗಳು, ಈ ಆನೆಗಳೆಲ್ಲ ಕಾಡಲ್ಲೇ ಇದ್ದಂಥ ಆನೆಗಳು. ಯಾಕೆ ಕಾಡೊಳಗೆ ನಮ್ಗೆ ಕಾಣ್ತಾ ಇದ್ದಿಲ್ಲ, ಅವೆಲ್ಲ ಕಾಡು ಬಿಟ್ಟು ಬಂದು ನಾಡಿಗೆ ಬಂದು ಸೇರಿದಾಗ ನಮ್ಗೆ ಇಲ್ಲ. ಆಮೇಲೆ ಇನ್ನೊಂದಷ್ಟು ವಿಷಯಗಳು ಕೇಳ್ಪಟ್ಟೆ ಅಣ್ಣ, ಕಬಿನಿಲಿ ಇನ್ನು ದೊಡ್ಡ ದೊಡ್ಡ ಆನೆಗಳೆಲ್ಲ ಇದೆ, ಕಬಿನಿ ನಾಗರಹೊಳೆಲೆಲ್ಲ. ಹ್ಮ್ ಚಿಕ್ಕಮಂಗ್ಳೂರು ಆಗಿರ್ಬೋದು, ಈ ಕಡೆ ರಾಮನಗರ ಸೈಡ್ ಅಲ್ಲಿರೋ ಆನೆಗಳಿಗಿಂತನೂ ಹ್ಮ್ ದೈತ್ಯವಾಗಿರೋ ಆನೆಗಳಿದೆ ಅಂತ ಕೇಳ್ಪಟ್ಟೆ. ಹ್ಮ್ ಆ ಆನೆಗಳು ಯಾಕೆ ಕಾಡಿಂದ ಆಚೆ ಬರಲ್ಲ ಅಂತ ನಂದೊಂದು ಕ್ವಶನ್. ತುಂಬಾ ಜನ ಕೇಳ್ತಿದ್ರು, ದೊಡ್ಡ ಆನೆಗಳಿದೆ ಬ್ಯಾಕ್ ವಾಟರ್ ಅಲ್ಲಿ, ಎಷ್ಟೋ ಜನ ವಿಡಿಯೋಗಳಾಗ್ತಾಗ ಆನೆಗಳು ಸಿಗುತ್ತೆ, ದೊಡ್ಡ ದೊಡ್ಡ ಆನೆಗಳಿದೆ, ಆ ಆನೆಗಳು ಯಾಕೆ ಕಾಡಿಂದ ಆಚೆ ಬರಲ್ಲ ಅಂತ. ಕಾಡಿಂದ ಆಚೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಈ ಎಲ್ಲ ಆನೆಗಳು ಮೈಗ್ರೇಟ್ ಆಯ್ತವೆ ಅಂತ ಹೇಳಕ್ಕಲ್ಲ. ಎಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ವಲಸೆ ಹೋಗ್ತವೆ ಅಂತ. ಈಗ ನೋಡಿ, ನಮ್ಮ ಇಲ್ಲಿ ಎಕ್ಸಾಂಪಲ್ ನಾ ಕೊಡ್ತೀನಿ. ನಮ್ಮ ಹಾ. ಅಯ್ಯಪ್ಪ ಆನೆ ಏನು ವೈಲ್ಡ್ ಅಯ್ಯಪ್ಪ ಮೂಲತಃ ವೀರನವಸಳಿ ಆನೆ. ಅಣ್ಣ ಅದು ಮದ ಬಂದಾಗ ಒಂದು ಕಡೆ ಬಂದು ನಮ್ಮ ದೇವಮಾಚಿ ಮತ್ತಿಗೂಡು ಕ್ಯಾಂಪಿಂದ ಆಚೆ ಬಂದು ಸೆಟ್ಲ್ ಆಗಿದೆ ಅದು. ಹಾ ಅದು ಇವಾಗ ಅದು ಎಷ್ಟಾಯ್ತು ಅಂತ ಹೇಳಿದ್ರೆ, ಅದು ಕಾಡ್ದಾರಿಗೆ ಹೋದ್ರೆ 30 ಕಿಲೋಮೀಟರ್ ಮಾತ್ರ, 30 ಕಿಲೋಮೀಟರ್ ಒಳಗಡೆ, ಒಂದು 20ರಿಂದ 22 ಕಿಲೋಮೀಟರ್ ಒಳಗಡೆನೆ ಇರೋದು. ಇಲ್ಲಿ ನಾಗರಹೊಳೆ ಮತ್ತೆ ಕುಟ್ಟ ಹತ್ತತ್ರ ಬಂದಿರೋ ಅಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಅಣ್ಣ ಕೆಲವು ಕಡೆ. ಹಾ, ನಾನ್ ಈಗ ಗಮನಿಸ್ದಂಗೆ. ಹೋದ ವರ್ಷ ಅದು ಅಲ್ಲಿಂದ ಅದ್ರ ಸರ್ಕಮ್ಟೆನ್ಸ್ ಅಷ್ಟೇ ನೋಡಿ. ಹಾ. ಈಗ ಎಲ್ಲಾರು ಹೇಳ್ತಾರೆ 400 ಕಿಲೋಮೀಟರ್ ಹೋಯ್ತವೆ, 500 ಕಿಲೋಮೀಟರ್ ಹೋಗ್ತವೆ ಆನೆ ಒಂದು ವರ್ಷಕ್ಕೆ ಅಂತ. ಎಲ್ಲ ಆನೆಗಳು ಹೋಗಲ್ಲ. ಅದರಲ್ಲಿ ಮೂಲ ಇಲ್ಲಿ ಹುಟ್ಟಿ ಬೆಳೆದಂತ ಆನೆಗಳು, ಅವುಗಳ ಈಗ ವಯಸ್ಸು. ವೈಲ್ಡ್ ಭೀಮಾ ಹೋಗುತ್ತೆ ಅಲ್ವಣ್ಣ? ವೈಲ್ಡ್ ಭೀಮಾ ನಮಗೆ ಈಗ ನೋಡಿ, ಆ ವೈಲ್ಡ್ ಭೀಮಾ ನಮ್ಮ ಕೊಡಗಿಂದ ಬಂದಿದ, ಕೇರಳದಿಂದ ಬಂತ, ಭದ್ರದಿಂದ ಬಂತ, ಯಾರಿಗೊಂದು ಪ್ರೂಫ್ ಇಲ್ಲ ಅದು. ಬಟ್ ಅದು ಅಪ್ ಟು ಒಂದು 50ರಿಂದ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿರುತ್ತೆ ವರ್ಷಗಟ್ಲೆ. ಈಗ ನಾನು ಕೇಳ್ತೀನಿ, ಭೀಮಂದು ಟ್ರಾವೆಲಿಂಗ್ ನೀವು ಹೇಳಿದ್ರ, ಭೀಮನಿಗೆ ನಾವು ಏರ್ ಡಿಸ್ಟೆನ್ಸ್ ಹಾಕೊಂಡ್ರೆ ಆನೆ ರೂಟ್ ತಗೋಬಿಟ್ರೆ ಅದು ಯಾವುದೇ ಕಾರಣಕ್ಕೂ 100 ಕಿಲೋಮೀಟರ್ ಸರೌಂಡಿಂಗ್ ಬರಲ್ಲ. ಓಕೆ ಓಕೆ. ಮೇನ್ ನಾವು ರೋಡ್ಗಳ ಲೆಕ್ಕಾಚಾರದಲ್ಲಿ ಕಿಲೋಮೀಟರ್ ಲೆಕ್ಕಾಚಾರ ಅದು ತಗೊಂಡ್ರೆ ತೆಗಿಬೇಡಿ, ಆನೆ ಮಾರ್ಗನೇ ಬೇರೆ. ಆನೆ ಮಾರ್ಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಏರ್ ರೂಟ್ ತೆಗಿದೆ ನೋಡಿ, ವಿಮಾನ ಹೋಗುತ್ತೆ. ಆ ವಿಮಾನ ರೂಟ್ ತೆಗೆದಾಗ ಆನೆಗಳ ರೂಟ್. ಈಗ ಮನುಷ್ಯ ನಡ್ಕೊಂಡು ಹೋಗೋದಾಗ್ಲಿ ಆನೆ ಬರಲ್ಲ, ಅವು ಶಾರ್ಟ್ ಕಟ್ ಹೋಗುತ್ತೆ. ನಿಜ ನಿಜ. ಮನುಷ್ಯ 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಆನೆ ಅದನ್ನ 5 ಕಿಲೋಮೀಟರ್ ಮುಗಿಸಿರುತ್ತೆ. ಅಷ್ಟೇ ಮುಗ್ಸಿರುತ್ತೆ, ಅಡ್ಡ ದಾರಿಗಾಗಿ ಹೋಗುತ್ತೆ. ಈಗ ನೀವು ಆಮೇಲೆ ಈ ಕಡೆ ಬಂಡೀಪುರ ಕಬಿನಿ ಆನೆಗಳು ಮೇನ್ ಆಗಿ ಆಚೆ ಬರದೇ ಇರೋಕೆ ಕಾರಣ ಬ್ಯಾಕ್ ವಾಟರ್ ಅಲ್ಲಿ ಯಥೇಚ್ಛವಾಗಿ ಫುಡ್ ಇರುತ್ತೆ. ಪ್ಲಸ್ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಸುಸಜ್ಜಿತವಾಗಿರೋದ್ರಿಂದ ಆನೆಗಳು ದಾಟಲ್ಲ ಅಂತ ಕೆಲವು ಕಡೆ ಬಂತು ಸರ್. ಹೌದು ಹೌದು, ಅದೊಂದು ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದೊಂದು ಕಡೆ ಬ್ಯಾರಿಕೇಡ್ಗಳು ಓಪನ್ ಇದ್ದಾವೆ. ಓಪನ್ ಇರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಏನಾಗಿದೆ, ಇಲಾಖೆಗೂ ಅಲ್ಲಿ ಸಮಸ್ಯೆ ಆಗ್ತದೆ. ಬ್ಯಾರಿಕೇಡ್ ಅದರ ಒಳಗಡೆ ಜನ ವಾಸ ಇದ್ದಾರೆ. ಜನ ವಾಸ ಇದ್ದಂಥ ಸಂದರ್ಭದಲ್ಲಿ ಡೈರೆಕ್ಟ್ ಹೋಗಿ ಒಕ್ಕಲೆಬ್ಸಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ರೆವಿನ್ಯೂ ಅವರ ಕೈಯಿಂದ ಒಂದು ಹಕ್ಕುಪತ್ರ ಸಿಕ್ಕಿರ್ತದೆ. ಅರಣ್ಯ ಇಲಾಖೆಗೆ ಹೋಗಿ ಡೈರೆಕ್ಟ್ ಆಗಿ ಅವ್ರ ಮೇಲೆ ಚಾರ್ಜ್ ಮಾಡಿ ಅವ್ರನ್ನ ಎಲ್ದು ಮಾಡಿ ಮಾಡ್ಲಿಕ್ಕಾಗಲ್ಲ. ಆ ಥರ ಮೂಮೆಂಟ್ ಬಂದರೆ ಕೇಸ್ ಹಾಕ್ತಾರೆ. ಕೇಸ್ ಆದಾಗ ಅರಣ್ಯ ಇಲಾಖೆನೂ ಕೇಸ್ ಫೇಸ್ ಮಾಡಬೇಕಾಗುತ್ತೆ, ಇವ್ರನ್ನೂ ಕೇಸ್ ಫೇಸ್ ಮಾಡಬೇಕಾಗುತ್ತೆ. ಅಂಥ ಜಾಗದಲ್ಲಿ ಗ್ಯಾಪ್ಗಳಿದ್ದಾವೆ. ಆ ಗ್ಯಾಪ್ಗಳಲ್ಲಿ ಇವತ್ತಿನ ದಿನ ಆನೆಗಳು ಜಾಸ್ತಿ ದಾಟ್ತಾ ಇದ್ದಾವೆ. ಮತ್ತೆ ಆನೆಗಳಿಗೆ ಊರ್ ಕಡೆ ಬಂದ್ರೆ, ಈಗ ಕಾಡಿಗಿಂತ ಸೌಕರ್ಯ ಚೆನ್ನಾಗಿರೋದೆ ಊರ್ ಒಳಗಡೆ. ಯಾಕಂದ್ರೆ ಈಗ ಬೇಲೂರು ಚಿಕ್ಕಮಂಗ್ಳೂರು ಸೈಡ್ ಆಗಿರ್ಬೋದು, ಅಲ್ಲೆಲ್ಲ ಹಾಸನ ಎಲ್ಲ ಇರ್ಬೋದು, ಅಲ್ಲಿ ಸೌಕರ್ಯಗಳು ಕಾಫಿ ಎಸ್ಟೇಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು? ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನಾನು ಹೇಳದೆ ಅವಾಗೊಂದು ಮಾತು, ನಿಮ್ಮ ಎಚ್ ಡಿ ಕೋಟೆಯಿಂದ ಹಿಡಿದು ಕಟ್ಟೆಪುರ ಗಂಟನು ಲಂಟೆನೇ, ಕಟ್ಟೆಪುರ ಆಚೆನೂ ಲಂಟೆನೇ. ಈಗ ಹಾಸನಕ್ಕೆ ಹೋದಾಗ, ಚಿಕ್ಕಮಂಗ್ಳೂರು ಮೂಡಿಗೆರೆ ಭಾಗದಲ್ಲಿ ಹೋದಾಗ ಅಲ್ಲಿ 5 ಎಕರೆ ಕಾಡುಗಳಿದ್ದಾವೆ, ಸಣ್ಣ ಸಣ್ಣ ಕಾಡು. ಆ ಕಾಡಲ್ಲಿ ಇರಿಗೇಷನ್ ಮಾಡಿದಾಗ ತೋಟಗಳಿಗೆ ಎಷ್ಟೋ ನೀರುಗಳು ಕಾಡು ಒಳಕ್ಕನೆ ಹೋಗಿ, ಯಾಕೆ ಅಲ್ಲಿ ರೈತರು ಮಾಡ್ತಾರೆ, ಏನೋ ಬೆಂಕಿ ಬಿದ್ದು ಬಿಡ್ತದೆ ಕಾಡಿಗೆ, ನಮ್ಮ ತೋಟಕ್ಕೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದಾಗ ಬೇಲಿ ಅರ್ಗೆಲ್ಲ ನೀರು ಹೊಡೆದಾಗ ಎಷ್ಟೋ ಒಂದು 20 ಅಡಿ 30 ಅಡಿ ದೂರ ಗಂಟ ನೀರೆಲ್ಲ ಬಿದ್ದು ಹಚ್ಚ ಹಸಿರಿಂದ ಹುಲ್ಲಲ್ಲಿ ಬೆಳೆದಿರ್ತದೆ. ಮತ್ತೆ ವಿಪರೀತ ನೀರು ಇರುವಂಥ ಜಾಗ, ಒಳ್ಳೆ ಮಳೆ ಬೀಳುವಂಥ ಜಾಗ. ನೀವು ಎಷ್ಟೇ ಈ ಟೈಮಲ್ಲಿ ನೀವು ತೋಟನ ಕ್ಲೀನ್ ಮಾಡಿದ್ರು ಹುಲ್ಲುಗಳು ಅಷ್ಟು ಸ್ಪೀಡಲ್ಲಿ ಬರುತ್ತವೆ. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಸತತ ಹುಲಿ ದಾಳಿಯಿಂದ ಜಾನುವಾರುಗಳ ಸಾವು ವಿಪರೀತ ಆಗಿದೆ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಕಡೆನೇ ಈಗ ರೀಸೆಂಟ್ ಆಗಿ ಹಿಡಿದಿದ್ದು 25-30 ಹುಲಿ ಹಿಡಿದಿದ್ದೀರಲ್ವಾ ಆ ಕಡೆ? ನಿಜ ಅಣ್ಣ. ಲಾಸ್ಟ್ ಈಗ ಒಂದ್ 6 ತಿಂಗಳಲ್ಲೇ 25-30 ಹುಲಿ ದಾಳಿ ಆಗಿತ್ತು, ಜಾನುವಾರುಗಳ ಮೇಲೆ ದಾಳಿ ಆಗಿತ್ತು, ಮನುಷ್ಯರ ಮೇಲೆ ದಾಳಿ ಆಗಿತ್ತು. ಈಗ ರೈತ ಇಷ್ಟು ದಾಳಿಗಳಾದಾಗ ಸರ್ಕಾರ ಕೊಡುವ 25,000-30,000 ರೂಪಾಯಿ ಪರಿಹಾರಕ್ಕೆ ಈಗ ಬಂದು ಹಸುಗಳನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ ಅಣ್ಣ. ಹಸುಗಳು ಸಾಕೋ ಸಂಖ್ಯೆನೂ ಕಡಿಮೆ ಆಗಿದೆ ಇವಾಗ, ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಈಗ ಎಕ್ಸಾಂಪಲ್ ನನ್ನ ಊರಲ್ಲೇ ತಕೊಂಡ್ರೆ, ನಮ್ಮ ಮನೆಯಲ್ಲೇ ಇದು 6-7 ರಾಸು, ಪ್ರತಿ ಮನೆಯಲ್ಲಿ 120 ಮನೆಗಳಿದ್ದು, 120 ಮನೆಗಳು ದನ ಕರುಗಳಿದ್ದು. ಈ ಹುಲಿ ದಾಳಿಯಿಂದ ಸತತವಾಗಿ ಈಗ ಅದೇನಾಯ್ತು ಅಂತ ಹೇಳಿದ್ರೆ,
ಈ ಹಸು ಜಾನುವಾರು ಸಾಯುವ ನಿಮ್ಮ ಕಡೆ ಸ್ವಲ್ಪ ಗಲಾಟೆಗಳಾಗ್ತವೆ. ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ಕೋಳಿ ಸತ್ತ ಹಾಗೆ ಇಲ್ಲಿ ಬಂದು ಇಲ್ಲಿ ನಮ್ಮ ಗ್ರಾಮಗಳಿಗೆಲ್ಲ ರೇಂಜರ್ ಬರೋ ಅವಶ್ಯಕತೆನೇ ಇಲ್ಲ. ಯಾವ್ದಾದ್ರು ಫಾರೆಸ್ಟ್ನ ಕಳಿಸ್ಬಿಟ್ಟು GPS ಮಾಡಿ ಹೋಗ್ತಾ ಇರ್ತಾರೆ. ಆ ಮಟ್ಟಕ್ಕೆ ಆಯ್ತು. ಇನ್ನು ಯಾಕಾಗಿ ಸಾಕಬೇಕು ಅಂತೇಳಿ ದನ ಕರುಗಳನ್ನ ಸಾಕೋದು ಬಾಕಿ ಮಾಡಿದ್ರು. ಈಗ ಈ ಜಾಗ ದನ ಕರುಗಳು ಏನ್ ಮೇಯ್ತಾ ಇದ್ದೋ ಆ ಜಾಗದಲ್ಲಿ ಈಗ ಆನೆಗಳಿಗೆ ಕಾಡು ಇತರ ಕಾಡು ಪ್ರಾಣಿಗಳಿಗೆ ಒಳ್ಳೆ ಮೇವು. ಈಗ ಎಕ್ಸಾಂಪಲ್ ತಕೊಳ್ಳಿ, ಚಿಕ್ಕಮಂಗ್ಳೂರಲ್ಲಿ ಇತ್ತೀಚೆಗೆ ಒಂದು ಕಾಡು ಕೋಣನ ಸೆರೆ ಹಿಡಿದ್ರು. ಎಷ್ಟು ಕಾಡು ಕೋಣಗಳು ಇವಾಗ ಬಂದು ಸೇರಿದಾವೆ. ನಿಜ ಅಣ್ಣ. ಕಾರಣ ಲಂಟೆನ, ಮೇವಿಲ್ಲ, ದೈತ್ಯದ ದೊಡ್ಡ ಹೊಟ್ಟೆ, ಮೇವು ತಿನ್ಲೇಬೇಕು ಅಲ್ವಾ? ನಿಜ ಅಣ್ಣ. ಈಗ ನಾವು ಈಗ ಕ್ಯಾಂಪಲ್ಲಿ ಆನೆಗಳು ಹೇಗಿದೆ ಅಂತ ಕೇಳಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ಆದ್ರೆ ನೀವು ನಮ್ಗೆ ಒಂದು ಲ್ಯಾಂಟೆನಿಂದ ಈಗ ಮಾನವ ಆನೆ ಸಂಘರ್ಷ ಆಗಿರ್ಬೋದು, ಮಾನವ ಹುಲಿ ಸಂಘರ್ಷ ಆಗಿರ್ಬೋದು, ಪ್ರಾಣಿ ಮಾನವ ಸಂಘರ್ಷ ಆಗಿರ್ಬೋದು, ಇವೆಲ್ಲ ಆಗಕ್ಕೆ ಕಾರಣ ಮೇನ್ ಆಗಿ ಲ್ಯಾಂಟೆನ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆನ ಕೊಟ್ಟಿದ್ರೆ ಜಗಣ್ಣ, ತುಂಬಾ ಖುಷಿ ಆಯ್ತು. ನಾವು ಬರೀ ಆನೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಸಾಕಿರಾನೆಗಳಾಗಿರ್ಬೋದು ಬರೀ ಇದ್ರ ಬಗ್ಗೆನೇ ಮಾತಾಡ್ತಿದ್ದೋ. ಒಂದು ಪರಿಸರಕ್ಕೆ ಮಾರಕವಾಗಿರೋಂತಹ ಲಾಂಟಿನ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್ ಅಣ್ಣ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹಿಂಗೆ ಮಾತಾಡ್ತಿದ್ರೆ ನಿಮ್ ಹತ್ರ ವಿಷಯಗಳು ತುಂಬಾ ಸಿಗುತ್ತೆ. ಈಗ ಸದ್ಯಕ್ಕೆ ಈಗ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದೀವಿ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನೋಡಿ. ದೂರದಲ್ಲಿ ಕೂತ್ಕೊಂಡು ಎಲ್ಲೋ ಒಂದು AC ರೂಮಲ್ಲಿ ಬೆಂಗಳೂರು ಕೂತ್ಕೊಂಡು ಪರಿಸರವಾದಿಗಳು, ಪರಿಸರ ರಕ್ಷಣೆ ಈ ಅರಣ್ಯ ಇಲಾಖೆ ಶ್ರಮ ವಹಿಸ್ತದೆ ಈ ಲಂಟೆನ ಹೇಳಲಿಕ್ಕೆ. ಈ ಬುದ್ಧಿಜೀವಿಗಳು ಅವ್ರ ಮೇಲೆನೆ ಪ್ರಕರಣ ದಾಖಲಿಸ್ತಾರೆ. ಈ ನೋವು ಅರಣ್ಯ ಇಲಾಖೆ ಗೊತ್ತಿದೆ, ಏನು ಸಮಸ್ಯೆ ಅಂತ ಅರಣ್ಯ ಇಲಾಖೆ ಗೊತ್ತಿದೆ, ಏನೂ ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅರಣ್ಯ ಇಲಾಖೆ ಇನ್ನೂ ಒಂದು ತಪ್ಪು ಮಾಡ್ತಿದ್ದಾರೆ. ಅರಣ್ಯ ಇಲಾಖೆಯವರು ಬಂದ ರೇಂಜರ್ RFOಗಳು ಈಗ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದಂತ ಒಂದು RFO ಅವರು ಬಂದು ದೇವರಾಜ್ ಅಂತೇಳಿ ಭಾರಿ ಉತ್ತಮ ಕೆಲಸಗಾರರು. ರಕ್ಷಾಧಿಕಾರಿ ಅಂತ ಕೇಳ್ಪಟ್ಟಿದ್ದೀನಿ ತುಂಬಾ ಕಡೆ. ಅಂತ ಹೇಳಿದ್ರೆ ಈಗ ನಾನು ತುಂಬಾ ಆನೆಗಳೆಲ್ಲ ಆಚೆ ಬರೋದೆಲ್ಲ ತಡೆಗಟ್ಟಿದ್ರು. ನಮಗೆ ಈಗ ನಮ್ಮ ಗ್ರಾಮ ಅಂತ ಹೇಳಿದ್ರೆ ಎಲ್ಲಿಂದ ಅಂತ ಹೇಳಿದ್ರೆ ನಾನೀಗ ಆನೆ ಕ್ಯಾಂಪ್ ಇಂದ 9 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ. ಆ 9 ಕಿಲೋಮೀಟರ್ ಇಂದ ನಿಮ್ಮ ಬಾರ್ಡರ್ ಕುಟ್ಟ ಇರುಪು ಬಾರ್ಡರ್ ಗಂಟ ಇಡೀ ನಾಗರಹೊಳೆ ಫಾರೆಸ್ಟೇ ಅದು. ನಮಗೆ ಎಲ್ಲೂ ಆನೆ ಕಟ್ಟ ಇಲ್ಲ. ಯಾಕಂತಂದ್ರೆ ಈಗ ಬಂದವರು ಅಷ್ಟು ಚೆನ್ನಾಗಿ ಒಂದು ಜಾಗದಲ್ಲಿ ಆನೆ ದಾಟಿ ಸಾಕು, ಇಮ್ಮಿಡಿಯೇಟ್ ಕಾಡಾನೆಗಳನ್ನ ಕಳಿಸಿ ಅಲ್ಲಿ ರಾತ್ರಿ ಹುಡುಗರಿಗೆಲ್ಲ ಹೇಳಿ ETF RRT ಹುಡುಗರಿಗೆ ಹೇಳಿ ಬೆಂಕಿ ಹಾಕ್ಸಿ ಅವ್ರಿಗೊಂದು ವಾಹನವನ್ನು ಕೊಟ್ಟು ಆನೆಗಳನ್ನ ಬರೋದನ್ನ ಬಂದ್ ಮಾಡಿಸಿದ್ದಾರೆ. ಆದ್ರೆ ಈಗ ನಮಗೊಂದು ಬೇಜಾರ ಸಂಗತಿ ಅಂತ ಹೇಳಿದ್ರೆ 2 ವರ್ಷ ಭಯಂಕರವಾಗಿ ಕೆಲಸ ಮಾಡಿದ್ದಾರೆ. ಈಗ ಅವ್ರನ್ನ ವರ್ಗಾವಣೆ ಆಗಿದೆ. ಸೊ ಈ ಅರಣ್ಯ ಇಲಾಖೆಗೆ ಒಂದು ಮಾತು ಏನ್ ಹೇಳೋದು ಅಂತ ಹೇಳಿದ್ರೆ, ಬರುವಂತ ಒಂದು ಈ ದಕ್ಷ ಅಧಿಕಾರಿಗಳಿದ್ದಾರೆ, ನಮಗೆ ಅಪರೂಪವಾಗಿ ಸಿಕ್ಕುವಂತ ಅಧಿಕಾರಿಗಳನ್ನ ಒಂದು 3 ವರ್ಷದಿಂದ 4 ವರ್ಷ ಒಂದೇ ಕಡೆ ಇರ್ಲಿಕ್ಕೆ ಬಿಡ್ಬೇಕು. ಯಾಕಂದ್ರೆ ಅವ್ರು ಬಂದು 1 ವರ್ಷ ಗ್ರಾಮಸ್ಥರೊಟ್ಟಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ 1 ವರ್ಷ ಬೇಕಾಗುತ್ತೆ. ಏನೆಲ್ಲ ಸಮಸ್ಯೆ ಇದೆ ಅಂತ ತಿಳ್ಕೊಳಕ್ಕೂ ಈ 1 ವರ್ಷ ತಿಳ್ಕೊಂಡು ಈ ಕೆಲಸಕ್ಕೆ ಇಂಥ ಕೆಲಸ ಬೇಕು ಅಂತ ಹೇಳಿದಾಗ ಅವ್ರು ಆರ್ಡರ್ನ ಪಾಸ್ ಮಾಡಿ ತರುವಾಗ ಬಂದು ಕೆಲಸ ಮಾಡಿ ಒಂದು ಅರ್ಧ ಮಾಡುವಂತ ಟೈಮಲ್ಲಿ ವರ್ಗಾವಣೆ ಆಯ್ತದೆ. ಇದು ಮಾತ್ರ ಭಾರಿ ಒಂದು ಬೇಜಾರ ಸಂಗತಿ. ತುಂಬಾ ಬೇಜಾರಾಗುತ್ತೆ ಈ ತರ ಎಲ್ಲ ಮಾಡಿದಾಗ. ಸೊ ಅವ್ರನ್ನ ಒಂದು 3 ವರ್ಷ ಆದ್ರೂ ಇರಿಸಿ ಕ್ಯಾಂಪ್ಗಳಲ್ಲಿ ಅವರ ರೇಂಜ್ ಅಲ್ಲಿ. ಅದರಿಂದ ಅವ್ರಿಗೆ ಕಮ್ಯುನಿಕೇಶನ್, ಜನಗಳ ಜೊತೆ ಕಮ್ಯುನಿಕೇಶನ್ ಒಂದು ಒಗ್ಗೂಡಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೆ ಕಾರ್ಯಗಳು ನಡೆಯುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಅರಣ್ಯ ಅಧಿಕಾರಿಗಳು ಏನ್ RFOಗಳು ಬಂದಾಗ ಕೆಲವು RFOಗಳು ಬರ್ತದೆ ಒರಟು ರೂಪದಲ್ಲಿ ಕಾನೂನಿನ ರೀತಿಯಲ್ಲೇ ಮಾತಾಡ್ಕೊಂಡು ಹೋಗ್ತಾರೆ. ಅಂತವರಿಗೆ ಗೌರವ ಸಿಕ್ಕಲು ಕಡಿಮೆ ಆಗ್ತದೆ. ಯಾವಾಗ ಗ್ರಾಮಸ್ಥರನ್ನ ಒಂದು ಸ್ನೇಹಿತರ ತರ ಕಾಣ್ತಾರೆ, ಅವರು ಒಟ್ಟಿಗೆ ಬಾಂಧವ್ಯದಿಂದ ಹೊಂದಾಣಿಕೆ ಮಾಡ್ಕೋತಾರೆ, ಅಂತ ಅಧಿಕಾರಿಗಳಿಗೆ ಯಾವುದೇ ಕುಂದುಕೊರತೆ ಕೆಲಸ ಮಾಡ್ಕೊಂಡು ಸಲೀಸಾಗಿ ಹೋಗುವಂತ ಕೆಲಸಗಳಾಗ್ತವೆ. ತುಂಬಾ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಜಗನಣ್ಣ. ಲ್ಯಾಂಡಿನ ಬಗ್ಗೆ ಆಗಿರ್ಬೋದು, ಅಧಿಕಾರಿಗಳು ಜನಗಳ ಜೊತೆ ಹೇಗಿರ್ತಾರೆ, ಆನೆಗಳು ಹುಲಿಗಳು ಯಾಕೆ ಆಚೆ ಬರುತ್ತೆ ಅನ್ನೋದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್ ಜಗನಣ್ಣ. ಥ್ಯಾಂಕ್ ಯು ಧನ್ಯವಾದ ನವೀನ್. ಇನ್ನು ಮುಂದೆ ಇದೇ ತರ ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ನಮ್ಗೆ ಏನೇ ಡೌಟ್ಗಳಿದ್ರು ನಾವು ನಿಮ್ಗೆ ಕಾಲ್ ಮಾಡ್ತಿರ್ತೀವಿ. ನಮ್ಗೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರು ವ್ಯೂವರ್ಸ್ ಇರ್ತಾರೆ ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡಿ. ಯಾರಿಗಾರು ಡೌಟ್ ಇದ್ರೆ ನಮ್ಗೆ ಏನಾದ್ರು ಕೇಳಿದ್ರೆ ಅದನ್ನ ನಿಮ್ಮ ಹತ್ರ ಕೇಳ್ತೀನಿ, ನಮ್ಗೊಂಚೂರು ಆನ್ಸರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಣ್ಣ. ಇನ್ನೊಂದು ಸಮಸ್ಯೆ ಇದೆ. ಏನು ನಮ್ಮ ಅರಣ್ಯ ಬಾರ್ಡರ್ ಬಿಟ್ಟು ಸೋಲೆ ಕಾಡುಗಳಂತ ತುಂಬಾ ಕಾಡುಗಳಿದಾವೆ. ಈಗ ನನ್ನ ಮನೆ ಪಕ್ಕದಲ್ಲಿ 800 ಎಕರೆ ಮೇಲ್ಪಟ್ಟ ಒಂದು ಸೋಲೆ ಕಾಡಿದೆ. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ. ಈಗ ಇದು ಜಾಸ್ತಿ ಮಾತಾಡಿದೀರಾ, ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀರಾ. ಸಣ್ಣದಾಗಿದೆ, ಅದನ್ನ ಮಾತಾಡ್ಬಿಟ್ಟು ಮುಗಿಸ್ಬಿಡೋಣ. ಏನಿಲ್ಲ, ಈ ಸೋಲೆ ಕಾಡು ಏನಿದೆ, ಸೋಲೆ ಕಾಡನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಕ್ಯಾಂಪ್ಗಳಿದ್ದಾವೆ, ಸಾಕಣೆಗಳಿರುವಂತ ಕ್ಯಾಂಪ್. ಈ ಕ್ಯಾಂಪಿಗೆ ಈ ಆನೆಗಳಿಗೆ ಮೇವು ಬೇಸಿಗೆಲಿ ಕೊರತೆ ಆದಾಗ ಏನಿದೆ, ಈ ಬೈನೆ ಸೊಪ್ಪು ಆನೆಗಳು ತುಂಬಾ ತಿಂತವೆ, ನಿಮಗೂ ಗೊತ್ತದು.
ಹ್ಞೂ ಬೈನೆ ಆನೆಗಳಿಗೆ ಫೇವ್ರೇಟು. ಬೇಸಿಗೆಯಲ್ಲಿ ಎಲ್ಲಾ ಮರದಲ್ಲಿ ಸೊಪ್ಪು ಉದುರಿ ಆದ್ಮೇಲೆ ಈ ಬೈನೆ ಮರ ಸೊಪ್ಪು ಉದುರಲ್ಲ, ತೆಂಗಿನ ಮರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಮರ, ಹಾಂ ಅದ್ರದ್ದು ಪ್ಲಾಂಟೇಶನ್ ಈ ಸೋಲೆಕಾಡು ಒಳಗಡೆ ಮಾಡ್ಬೋದು. ಯಾಕಂತಂದ್ರೆ ಅದರಲ್ಲಿ ಯಾವ ಜಾತಿಗಳು ಇಲ್ಲ, ಏನೂ ಇಲ್ಲ, ಅದರಲ್ಲಿ ಇರೋದು ಬರೀ ತೇಗದ ಮರಗಳು. ಅದನ್ನ ಚೆನ್ನಾಗಿ ಒಂದು ಈಗ ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾರೆ, ರೈತರಿಗೆ ಈ ಸಾಗುವಾನಿ ಮರಗಳು ಯಾವುದು ಈ ಬೇವು, ಈ ನೀಲಗಿರಿ ಮರಗಳು, ಸಿಲ್ವರ್ ಅಂತ ಮರಗಳನ್ನ ಕೊಡ್ತಾರೆ. ಆ ಮರಗಳ ರೈತರಿಗೆ ಕೊಡುವ ಬದಲು ಆ ಜಾಗದಲ್ಲಿ ಅವ್ರು ಏನ್ ಆ ಬಾಸ್ಕೆಟ್ ಮಾಡ್ತಾರೆ, ಈ ಗಿಡಗಳನ್ನ ಬಾಸ್ಕೆಟ್ ಮಾಡಿ ಈ ಸೋಲೆಕಾಡು ಏನು ಈ ಅರಣ್ಯದ ಟ್ರಂಚ್ ತೆಗ್ದಿದ್ದಾರೆ ಆನೆಕಂದಕ ಸೈಡು, ಅದಕ್ಕೆಲ್ಲ ನೆಟ್ಟು ಅದನ್ನ ಬೆಳೆಸ್ಕೊಂಡ್ರೆ ಆನೆಗಳಿಗೆ ಯಾವುದೇ ಕಾರಣಕ್ಕೂ ಮೇವಿನ ಕೊರತೆ ಆಗೋದಿಲ್ಲ. ಭವಿಷ್ಯದಲ್ಲಿ ಆನೆಗಳಿಗೆ ಒಳ್ಳೆ ಮೇವಿನ ಕೊರತೆ ಆಗಲ್ಲ. ಇಲ್ಲಿ ಇದನ್ನ ಬೈನೆ ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದೀರಾ? ಹೌದು. ಅದು ಯಾವದೇ ಇನ್ನು ಅದಕ್ಕೆ ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿ ಅದೊಂದು ಸಲ ಬಂದು ಕಾಯಿ ಬಿಟ್ಟಾದ್ಮೇಲೆ ತನ್ನಿಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ. ಹೌದು. ಸಾವಿರಾರು ಪಕ್ಷಿಗಳಿಗಿರೋ ಮೇವಾಗುತ್ತೆ. ಒಳ್ಳೆ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಅನ್ನೋ ನಿಮ್ಮ ಹತ್ರ ಹಿಂಗೆ ಮಾತಾಡ್ತಿದ್ರೆ. ಅದೇ. ಮುಂದೆ ಇನ್ನೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡುವ. ಮಾಡುವ. ಬರೀ ಆನೆ ಬಗ್ಗೆ ಡಿಸ್ಕಷನ್ ಜಾಸ್ತಿ ನಡೀತಿತ್ತು. ಹೌದು. ಇನ್ಮೇಲೆ ಬೇರೆ ಬೇರೆ ಬಗ್ಗೆ ಡಿಸ್ಕಷನ್ಗಳನ್ನ ಮಾಡೋಣ. ನಿಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳನ್ನ ಜನಗಳಿಗೆ ತಿಳಿಸಿ. ಓಕೆ. ಅಂದ್ರೆ ನಮ್ಗೇನಾದ್ರು ಡೌಟ್ ಇದ್ರೆ ನಾವು ನಿಮ್ಮನ್ನ ಕೇಳ್ತಿರ್ತೀವಿ ಸರ್. ಆಯ್ತು. ಥ್ಯಾಂಕ್ ಯು. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.